ಎಲ್ಲರಿಗೂ ನಮಸ್ಕಾರ. ಜೈ ಇಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿಮ್ಮ ಚಿಂತನೆಗಳಿಗೆ ಹಣ ಇದೆ, ಚಿಂತೆಗಳಿಗೆ ನಿಮಗೆ ವ್ಯಥೆ ಉಳಿತದೆ. ಹೇಳೋದು ಅರ್ಥ ಮಾಡ್ಕೊಳ್ಳಿ. ಒಂದು ಅದ್ಭುತ ಆಲೋಚನೆಗಳನ್ನು ಮಾಡುವುದರೊಂದಿಗೆ ನೀವು ಹಲವಾರು ದುಡ್ಡನ್ನು ಪ್ರೈಸ್ ಆಗಿ ಗೆಲ್ಬೋದು. 25,000, 30,000, 40,000ಗಳನ್ನು ಪಡೆದುಕೊಳ್ಬೋದು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯಾವ ಒಬ್ಬ ಶಿಕ್ಷಕನು ನೇರವಾಗಿ ದುಡ್ಡನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅವರೇ ಒಂದು ಆಲೋಚನೆಗಳು ಅವರನ್ನು ವಿಜ್ಞಾನಿಯನ್ನಾಗಿ ಮಾಡಬಹುದು. ಅಂಥ ಒಂದು ಅವಕಾಶವೇ ಇನ್ಸ್ಪೈರ್ ಅವಾರ್ಡ್ಸ್. ನೋಡಿ, ಎಲ್ಲ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ, ಇನ್ಸ್ಪೈರ್ ಅವಾರ್ಡು 10/9/2024 ಏನು ಮಕ್ಕಳಲ್ಲಿ ಒಂದು ಮಾದರಿಗಳು ಏನಾರು ಇರ್ತಾರೆ, ವಿಜ್ಞಾನದ ಮಾದರಿಗಳು, ಮಾಲಿನ್ಯವನ್ನು ತಡೆಗಟ್ಟುವ ಮಾಲಿನ್ಯಗಳಾಗಿರ್ಬೋದು, ಪರಿಸರದಲ್ಲಿ ಅರಣ್ಯವನ್ನು ಹೆಚ್ಚಿಸುವಂತಹ ಐಡಿಯಾಗಳಾಗಿರ್ಬೋದು, ಅಥವಾ ಭೂಕಂಪನಕ್ಕೆ ಏನಾದರೂ ಹೊಸ ಐಡಿಯಾಗಳು, ಭೂಕುಸಿತದ ಬಗ್ಗೆ ಏನಾದರೂ ಐಡಿಯಾಗಳಿದ್ದರೆ ಅವುಗಳನ್ನು ತಿಳಿಸುವ ಮೂಲಕ ಏನಪ್ಪ ಅಂತಂದರೆ ಇನ್ಸ್ಪೈರ್ ಅವಾರ್ಡಲ್ಲಿ ನೀವು ಕೂಡ ಬಹುಮಾನವನ್ನು ಗೆಲ್ಬೋದು. ವಿಜ್ಞಾನಿಯಾಗಿ ಜೀವನವನ್ನು ಮುಂದೆ ಸಾಗಿಸ್ಬೋದು. ಈ ಮೂಲಕ ಕೇಳ್ಕೊಳ್ತಿರೋದಂದರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಸಹಿತ ತಮ್ಮ ಮಕ್ಕಳಿಗೆ ವರ್ಷಕ್ಕೆ 25,000, 30,000, 40,000 ರೂಪಾಯಿಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಈ ಒಂದು ಅವಾರ್ಡ್ ಮೂಲಕ ಏನಾಗುತ್ತೆ ಅಂದರೆ ವಿಜ್ಞಾನಿ ಭವಿಷ್ಯ ಉಂಟಾಗುತ್ತದೆ. ಹಾಗೆ ಮಕ್ಕಳಿಗೂ ಕೂಡ ಕಲಿಯುವ ಒಂದು ಉದ್ದೇಶ ಬೆಳೆಯುತ್ತದೆ. ಶಾಲೆಯ ಟೀಚರ್ಗಳಲ್ಲಿ ಕೂಡ ವಿನಂತಿ, ಪ್ರತಿಯೊಬ್ಬ ಶಿಷ್ಯರಲ್ಲಿ ಯಾವುದೋ ಒಬ್ಬ ವಿಜ್ಞಾನಿ ಅಡಗಿರುತ್ತಾನೆ, ಒಬ್ಬ ಕವಿ ಅಡಗಿರುತ್ತಾನೆ. ಈಗ ವಿಜ್ಞಾನಿಗೆ ಸಹ ಅವಕಾಶ ಇದೆ. ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ಹಾಗೆಯೇ ಆಗಸ್ಟ್ 23 ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ವಿವಿಧ ಯೋಜನೆಯಡಿ ಮಹಿಳೆಯರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಉದ್ಯೋಗಿನಿ ಯೋಜನೆಯಡಿ ಬ್ಯಾಂಕಿನಿಂದ ಸಾಲ, ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸಹಾಯಧನ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಉದ್ಯೋಗಿನಿ ಯೋಜನೆ, ಧನಶ್ರೀ ಯೋಜನೆ, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಚೇತನ ಯೋಜನೆಗಳಲ್ಲಿ ಸೇವಾ ಸಿಂಧು ಪೋರ್ಟಲ್. ಸರ್, ಇದು ಎಲ್ಲಿ ಸಿಗುತ್ತೆ ಅಂದರೆ, ನಿಮ್ಮ ಹತ್ತಿರದ ಬಾಪೂಜಿ ಕೇಂದ್ರ ಸೇವಾ, ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಈ ಕೇಂದ್ರಗಳಲ್ಲಿ ಸೆಪ್ಟೆಂಬರ್ 21 ನೀವು ಕಳಿಸ್ಬೋದು. ಇದರಿಂದ ಏನಂದರೆ, ಸ್ವಲ್ಪ ಸ್ವಯಂ ಉದ್ಯೋಗ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ಸಾಲವನ್ನು ಕೊಡ್ತಾರೆ. ಹಾಗೆ ಸ್ವಲ್ಪ ಡಿಸ್ಕೌಂಟನ್ನು ಇರ್ತದೆ. ನಾವೇನು ಸಬ್ಸಿಡಿ ಅಂತ ಕರಿತೀವಲ್ಲ, ಆ ಸಹಾಯಧನ ಕೂಡ ಇರ್ತದೆ. ಅದನ್ನು ಕೂಡ ನೀವು ಗ್ರಾಮವನ್ನು ಮೂಲಕ ತಿಳ್ಕೊಂಡು ಹೆಚ್ಚಿನ ಮಾಹಿತಿಯಾಗಿ ಎಲ್ಲರೂ ತಿಳ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ರಾಷ್ಟ್ರೀಯ ಮೆರಿಟ್ ವಿದ್ಯಾರ್ಥಿ ವೇತನ. ಹಂಗಂದ್ರೆ ಏನಪ್ಪ ಅಂದರೆ, ಯಾವ ವಿದ್ಯಾರ್ಥಿಗಳು ಇವ್ರು ನಡೆಸ್ತಕ್ಕಂಥ ಒಂದು ಎಕ್ಸಾಮ್ ಯಾರು ನಡೆಸ್ತಾರೆ ಅಂದರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಎನ್ನುವ ಒಂದು ಸಂಸ್ಥೆ ನಡೆಸ್ತದಲ್ಲ, ಇದು ಏನಪ್ಪ ಅಂದರೆ ಡಿಸೆಂಬರ್ 8 ಅರ್ಹತಾ ಪರೀಕ್ಷೆ ನಡೆಸ್ತದೆ. ಡಿಸೆಂಬರ್ 8 ಸರ್ಕಾರಿ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಶಾಲೆಗಳಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಯೋಜನೆಯನ್ನು ನೀಡುವುದು. ಇದನ್ನು ಅರ್ಜಿ ಸಲ್ಲಿಸಲಿಕ್ಕೆ KSEB.Karnataka ಗೌರ್ಮೆಂಟಲ್ಲಿ ಹೋಗಿ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ವಿದ್ಯಾರ್ಥಿಗಳ ಅರ್ಜಿ ಆನ್ಲೈನನ್ನು ಭರ್ತಿ ಮಾಡಬೇಕಾಗ್ತದೆ. ಸಂಪರ್ಕಿಸಬೇಕಾಗಿದೆ ನಂಬರ್ ಇದೆ 080-2334-1615. ಇದಕ್ಕೆ ಸಂಪರ್ಕ ಮಾಡ್ಬೋದು. ಸರ್, ಇದರಿಂದ ರಾಷ್ಟ್ರೀಯ ಮೆರಿಟ್ ವಿದ್ಯಾರ್ಥಿ ವೇತನಕ್ಕೆ ಇಲ್ಲಿ ಏನಾಗುತ್ತೆ ಅಂದರೆ, ಅದು ಎಷ್ಟು ಅಮೌಂಟ್ ಬರುತ್ತಲ್ಲ ಅದು ಕೂಡ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗ್ತದೆ. ನಿಮಗೆ ಉಪಯೋಗ ಇಲ್ಲ ಅಂದರೆ ನಿಮಗೆ ಗೊತ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಿಳಿಸಿ ಅವರಿಗೂ ಕೂಡ ಸ್ಕಾಲರ್ಶಿಪ್ ಮಾಹಿತಿ ದೊರಕಲಿ ಅಂತೇಳಿ ಕೇಳ್ಕೊಳ್ತಾಯಿದ್ದೀನಿ. ಹಾಗೆ NMS ಮತ್ತು NTSC ಎಕ್ಸಾಮ್ಗಳಿಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. 15 ಜುಲೈಯಿಂದ 30 ಸೆಪ್ಟೆಂಬರ್ 2024 ಅಡ್ಮಿಟ್ ಕಾರ್ಡ್ ಅಕ್ಟೋಬರಲ್ಲಿ ಬಿಡ್ತಾರೆ. ಎಕ್ಸಾಮು ನವಂಬರ್ 2 ಅಥವಾ ಡಿಸೆಂಬರ್ ಒಳಗಾಗಿ ನಡೀತದೆ. ಈ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಲಿ. ಎಷ್ಟೋ ಹುಡುಗರಿಗೆ ಮಕ್ಕಳಿಗೂ ಕೂಡ 10,000, 12,000 ರೂಪಾಯಿ ಬರ್ತದೆ. ಈ ಸೌಲಭ್ಯಗಳು ಕೂಡ ಯಾರಾದರೂ ನನ್ನ ಪ್ರಕಾರ ಯಾವುದೇ ಒಂದು ಸರ್ಕಾರದ ಒಂದು ಏನು ನಮ್ಮ ಸೌಲಭ್ಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಬಾರ್ದು ಅನ್ನೋದು ನನ್ನ ಅನಿಸಿಕೆ. NTSC ಆಗಿರಲಿ, NMS ಆಗಿರಲಿ, KSEAB ಆಗಿರಲಿ, ಯಾವುದೇ ಒಂದು ಉದ್ಯೋಗ ಇದ್ದರೂ ನಮ್ಮ ಮಕ್ಕಳಿಗೆ ನೇರವಾಗಿ ಮುಟ್ಟಬೇಕು. ಆದರೂ ಅವರು ಆಗಲಿಲ್ಲ ಅಂದರೂ ಕೂಡ ಪಾಲ್ಗೊಳ್ಬೇಕು. ಅದರಲ್ಲಿ ಬಂದಿರತಕ್ಕಂಥ ಬಹುಮಾನವನ್ನು ತಾವು ಸ್ವೀಕರಿಸ್ಬೇಕು. ತಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಬೇಕು. ಹಾಗೆ ಇನ್ನೊಂದು ವಿಚಾರವೇನಪ್ಪ ಅಂದರೆ, ನಮ್ಮ ಎಲ್ಲ ರೈತ ಬಾಂಧವರಿಗೆ ಮೊದಲಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ರಾಜ್ಯಾದ್ಯಂತ 80,000 ಹೆಕ್ಟೇರ್ಗಳಲ್ಲಿ ಪ್ರದೇಶದಲ್ಲಿ ಹಾಳು. ಇಲ್ಲಿ ನೋಡಿ,
ನೀವು ಈಗಾಗಲೇ ಇನ್ಸೂರೆನ್ಸನ್ನು ಮಾಡಿಸ್ಲಿಕ್ಕೆ ನಾನು ಹೇಳಿದ್ದೆ, ಹಳೆ ವಿಡಿಯೋಗಳಲ್ಲಿ ಇದೆ. ಇನ್ಸೂರೆನ್ಸ್ ಏನಾದರೂ ಮಾಡಿಸಿದರೆ ದಯವಿಟ್ಟು ಇನ್ಸೂರೆನ್ಸ್ ಕೊಟ್ಟ ನಂಬರ್ಗೆ ನೀವು ಫೋನ್ ಮಾಡಿಬಿಟ್ಟು, ಸರ್ ಈ ರೀತಿ ನಮ್ಮ ಹೊಲದಲ್ಲಿ ನಷ್ಟ ಆಗಿದೆ ಅಂತ ಹೇಳಿ ಫೋಟೋ ತೆಗೆದುಕೊಂಡು ಇಟ್ಕೊರಿ. ಯಾರು ಜಮೀನುದಾರ ಇರ್ತಾರಲ್ಲ ಅವರು, ಯಾರು ಹೊಲದ ಒಡೆಯರ್ ಇರ್ತಾರಲ್ಲ ಅಥವಾ ಯಜಮಾನ್ರು ನಾವೇನು ಕರಿತೀವಲ್ಲ, ಅವ್ರು ಇದ್ದ ತಕ್ಷಣ ನೀವೇನು ಮಾಡಪ್ಪ ಅಂದರೆ ಒಂದು ಫೋಟೋವನ್ನು ತೆಗೆದುಕೊಂಡ್ಬಿಟ್ಟು ಆ ಫೋಟೋವನ್ನು ನೀವು ತೊಳಿಸ್ಕೊಂಡು ರೆಡಿ ಇರ್ರಿ. ಅದು ಯಾವುದಂದರೆ GPS ಒಂದು ಆ್ಯಪ್ ಯೂಸ್ ಮಾಡಿಕೊಂಡು ಫೋಟೋವನ್ನು ತೆಗೆದುಕೊಂಡು ಇಟ್ಕೊಳ್ಳಿ. ಬೇಗನೆ ಅವ್ರಿಗೆ ತಕ್ಷಣ ಫೋನ್ ಮಾಡಿ. ಅವ್ರೇನಾದ್ರು ಕರೆ ಮಾಡಲಿಲ್ಲ ಅಂದರೆ 1902ಕ್ಕೆ ಕರೆ ಮಾಡಿ. ಇನ್ನೊಂದು ಸಲ ಹೇಳ್ತೇನೆ ಕೇಳ್ಕೊಳ್ಳಿ, 1902ಕ್ಕೆ ಕರೆ ಮಾಡಿ. ಅವರು ನಿಮಗೇನಪ್ಪ ಅಂದರೆ ಒಂದು ಸಹಾಯವಾಣಿ, ಇದು ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ. ಅವರು ಕೂಡ ಈ ಅಗ್ರಿಕಲ್ಚರ್ದು ಏನಾರು ಇದ್ದರೆ ಅವ್ರದ್ದು ಒಂದು ನಂಬರನ್ನು ಕೊಟ್ಬಿಟ್ಟು ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಆನಂತರ ವಿಸಿಟ್ ಮಾಡ್ತಾರೆ. ನಿಮ್ಮ ಬೆಳೆ ಪರಿಹಾರಕ್ಕೆ ಸೂಕ್ತ ಒಂದು ಪರಿಹಾರವನ್ನು ದೊರಕ್ತದೆ.